TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್. 70, 80, 90ರ ದಶಕದಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಭೂಗತ ಜಗತ್ತಿನ ಅನ್ಟೋಲ್ಡ್ ಸ್ಟೋರಿ ಏನಿತ್ತು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದ ಒಂದು ಸ್ಪೆಷಾಲಿಟಿ. ಆ ಸಂದರ್ಭದಲ್ಲಿ ಭೂಗತ ಜಗತ್ತಿನಲ್ಲಿ ಸಾಕಷ್ಟು ಜನರು ಈ ಒಂದು ದೊರೆಗಳು ಆಳಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬುಕ್ಗಳಲ್ಲಿ, ಸಿನಿಮಾಗಳಲ್ಲಿ ಮತ್ತು ಡಾಕ್ಯುಮೆಂಟ್ಗಳಲ್ಲಿ, ಪೇಪರ್ಗಳು ಕೂಡ ನಾವು ಆಗಾಗ ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಆ ಸಂದರ್ಭದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಇನ್ನೂ ಕೂಡ ಭಾಳಷ್ಟು ಸತ್ಯಗಳು ಇನ್ನೂ ಭೂಗತವಾಗಿದೆ. ಅದನ್ನು ಹೊರಗಡೆ ತರುವಂಥ ಪ್ರಯತ್ನ ಈ ಕಾರ್ಯಕ್ರಮದ ಉದ್ದೇಶ. ಆ ಒಂದು ಟೈಮ್ನಲ್ಲಿ ಡೈರೆಕ್ಟಾಗಿ, ಇಂಡೈರೆಕ್ಟಾಗಿ ಸಾಕಷ್ಟು, ಅಂದರೆ ಅವರು ನೇರವಾಗಿ ಆ ಒಂದು ಪಾತ್ರದಲ್ಲಿ, ಅಂದರೆ ಆ ಒಂದು ಸಂದರ್ಭದಲ್ಲಿ ಇದ್ದಂಥವರು ಈಗ ಕೆಲವು ಜನ, ಅದರಲ್ಲಿ ಮುಖ್ಯವಾಗಿ ಆ ಒಂದು ಸಂದರ್ಭದಲ್ಲಿ ಇದ್ದಂಥವರು ನಮ್ಮ ಅಗ್ನಿಶ್ರೀಧರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್ ನಮಸ್ಕಾರ. ಸರ್, ಈ ಒಂದು 70, 80, 90 ದಶಕದಲ್ಲಿ ಭೂಗತ ಜಗತ್ತು, ಬೆಂಗಳೂರಿನಲ್ಲಿ ನಡೆದಂಥ ಭೂಗತ ಜಗತ್ತಿನ ಒಂದು ಕೆಲ ಬೆಳವಣಿಗೆಗಳು, ಕೆಲ ವಿಚಾರಗಳು, ಈಗಾಗಲೇ ಸಾಕಷ್ಟು ಸಂದರ್ಭ ನೀವು ಕೂಡ ಸಿನಿಮಾಗಳನ್ನ ತಗೊಂಡ್ಬಂದಿದ್ದೀರಿ, ಬುಕ್ಗಳನ್ನು ಕೂಡ ಬರೆದಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನಡೆದಂಥ ಕೆಲ ಮುಖ್ಯವಾದ ಘಟನೆಗಳನ್ನು ಈಗಾಗಲೇ ಹೊರಗಡೆ ಬಂದಿದೆ. ಅದರಲ್ಲೂ ಕೂಡ ಸಾಕಷ್ಟು ಸತ್ಯಗಳು ಕೂಡ ಇನ್ನೂ ಭೂಗತವಾಗಿದೆ. ಅದನ್ನು ಈಗ ಹೊರಗಡೆ ತರುವಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವಾದ ಕೂಡ. ನಿಮಗೆ ಅಂದರೆ ಈಗ ನೀವು ಹೇಳ್ದಂಗೆ ಕೊತ್ವಾಲ್ ರಾಮಚಂದ್ರದ ಇರ್ಬೋದು, ಜಯರಾಜ್ ಇರ್ಬೋದು, ಅಥವಾ ಆಯಿಲ್ ಕುಮಾರ್ದು ಇರ್ಬೋದು, ಮುತ್ತಪ್ಪ ರಾಯ್ದಿರ್ಬೋದು, ಯಾಕೆ ನಿಮ್ಮದೇ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು. ಇವತ್ತು ಕೂಡ ಜನ ಆ ಒಂದು ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಇನ್ನೂ ತಿಳ್ಕೊಳ್ಳೋಕ್ಕೆ, ಅದು ಯೂಟ್ಯೂಬಲ್ಲೂ ಕೂಡ ನೋಡ್ತಾ ಇರ್ತಾರೆ, ಸಿನಿಮಾದಲ್ಲೂ ನೋಡಿದ್ದಾರೆ, ಬುಕ್ಕಲ್ಲೂ ಕೂಡ ನೋಡ್ತಾನೆ ಇದ್ದಾರೆ. ಆದರೂ ಕೂಡ ಹೊಸ ಮತ್ತೆ ಪ್ರಯತ್ನಗಳು ನಡೀತಾ ಇದೆ. ಸಿನಿಮಾಗಳನ್ನ ತರುವಂಥದ್ದು, ಆ ಘಟನೆಗಳು ಸಣ್ಣ ಎಳೆಯನ್ನು ಇಟ್ಕೊಂಡು ತರುವಂಥದ್ದು ಕೂಡ ಸಾಕಷ್ಟು ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ನೇರವಾಗಿ ಕೇಳುವಂಥದ್ದು, ಈಗ ಕೊತ್ವಾಲ್ ರಾಮಚಂದ್ರ ಅಂತ ಈತ ಕೂಡ ಶಿವಮೊಗ್ಗದಿಂದ ಬಂದು ಬೆಂಗಳೂರಿನಲ್ಲೂ ಕೂಡ ಅವನದೇ ಆದ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಹೊರಟು. ಆತನ ಸಾಮ್ರಾಜ್ಯನ ಇಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಆತ ಪ್ರಯತ್ನ ಪಟ್ಟ, ನಿಮ್ಮ ಬಾಯಿಂದ ಗೊತ್ತಿರೋ, ಏಕೆಂದರೆ ಭಾಳ ಹತ್ರದಿಂದ ನೋಡಿದವರು, ನೀವು ಅವ್ರ ಬಗ್ಗೆ ಏನು ಹೇಳ್ತೀರ ಸರ್? ಕಿರಣ್, ಇತ್ತೀಚಿನ ದಿನಗಳಲ್ಲಿ ನಾನು ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡ್ತಿಲ್ಲ ಅಂತ ತಕ್ಷಣ ನನ್ನ ಮೈಂಡಿಂದ ಹೋಗಿದೆ ಅಂತಲ್ಲ, ಮಸ್ಕಾಗಿದೆ. ಮತ್ತು ಆ ಕಾಲದಲ್ಲಿ ನಡೆದಿತ್ತು, ಮತ್ತು ಈಗ ಈ ಕ್ಷಣದಲ್ಲಿ ಬೇರೆ ಬೇರೆ ಇನ್ವಾಲ್ವ್ಮೆಂಟ್ ಇದೆ. ಬಟ್ ನನ್ನ ಮೆಮೊರಿನಲ್ಲಿ ಹಸಿರಾಗಿದೆ. ದಿನಕ್ಕೆ ಒಂದು ಸಾರಿ ಆದ್ರೂ ಕೊತ್ವಾಲ್ ನೆನೆಸ್ಕೊಳ್ತೀನಿ, ಜಯರಾಜ್ ನೆನೆಸ್ಕೊಳ್ತೀನಿ, ಮುತ್ತಪ್ಪ ಅವ್ರು ನೆನೆಸ್ಕೊಳ್ತೀನಿ, ಆಯಿಲ್ ಕುಮಾರ್ ಸಂಪರ್ಕ ಕಮ್ಮಿ ಇವನ್ನೆಲ್ಲ ನೆನೆಸ್ಕೊಳ್ತೀನಿ. ಆ ನೆನೆಸ್ಕೊಂಡಾಗ ನನಗೆ ಆಗದೆ ಇದ್ದವರು ಅಂತ ನೆನೆಸ್ಕೊಳ್ಳೋದಿಲ್ಲ. ಇವರೆಲ್ಲರೂ ನಾವು ಜೊತೆಲಿ ಟ್ರಾವೆಲ್ ಮಾಡಿದ್ವಿ. ಅವ್ರ ವ್ಯಕ್ತಿತ್ವ ಹೇಗಿತ್ತು? ಕಿರಣ್, ಈ ಬೌದ್ಧ ಧರ್ಮದಲ್ಲಿ ಬುದ್ಧ ಒಂದು ಹೇಳ್ಕೊಡ್ತಾನೆ, ಮಂಡಲ, ಇಡೀ ವಿಶ್ವನೇ ದೊಡ್ಡ ಮಂಡಲಾಕಾರ. ಆ ಮಂಡಲದಲ್ಲಿ ನೀನು ಎಲ್ಲೋ ಇದೆಯಾ, ಅಲ್ಲಿರೋ ಎಲ್ಲ ವಸ್ತುಗಳು, ಜೀವಿಗಳ ಬಗ್ಗೆ ನೀನು ಒಳಗಡೆ ಗಮನ ಇಡ್ತಾ ಇರೋ. ಹಾಗೆಯೇ ವೈಯಕ್ತಿಕ ಮಂಡಲ. ನಾನು ಹುಟ್ಟಿದಾಗಿನಿಂದ ಈ ಕ್ಷಣದವರೆಗೂ, ಈಗ ನೀವು ಕೂತಿದ್ದೀರಿ, ಇದು ಕೂಡ ದಾಖಲಾಗ್ತಾ ಹೋಗುತ್ತೆ ನನ್ನ ಮನಸ್ಸಿನಲ್ಲಿ, ನನ್ನ ನೆನಪಿನಲ್ಲಿ. ಹಾಗೆ ಇವರೆಲ್ಲ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇಲ್ಲೇನು ಮಾಡ್ತೀವಿ, ನಾವು ಪ್ರತ್ಯೇಕವಾಗಿ ಇಟ್ಬಿಡ್ತೀವಿ. ರಾಜಕೀಯ ಜಗತ್ತು, ಭೂಗತ ಜಗತ್ತು, ಸಿನಿಮಾ ಜಗತ್ತು, ವ್ಯಾವಹಾರಿಕ ಜಗತ್ತು, ವ್ಯಾಪಾರದ ಜಗತ್ತು, ಎಲ್ಲವನ್ನೂ ಬೇರೆ ಬೇರೆ ಕಾರ್ಮಿಕರ ಜಗತ್ತು, ಹೀಗೆ ಬೇರೆ ಮಾಡಿ ಇಟ್ಬಿಡ್ತೀವಿ. ಆ ರೀತಿ ಇಲ್ಲ, ಒಟ್ಟಾರೆಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ವಿ ಆರ್ ಆಲ್ ದ ಪ್ರಾಡಕ್ಟ್ಸ್ ಆಫ್ ದಿಸ್ ಸೊಸೈಟಿ, ದ ಟೈಮ್ಸ್ ವಿ ಆರ್ ಲಿವಿಂಗ್ ಇನ್. ನಮ್ಮ ಟೈಮ್ನ ಪ್ರಾಡಕ್ಟ್ಗಳು. ನಾವೇ ಯಾಕೆ ಹೀಗಾದ್ವಿ ಅನ್ನೋದೇ ದೊಡ್ಡ ಗೋಪ್ಯ. ಸೊ ಈ ಇದರಲ್ಲಿ ನನಗೆ ಮೊನ್ನೆ ಕೂಡ ಯೋಚನೆ ಮಾಡ್ತಿದ್ದೀನಿ ನಾನು, 3 ಜನ ಟಾಪಲ್ಲಿದ್ದವರು ಅಂಡರ್ವರ್ಲ್ಡ್ನಲ್ಲಿ, ಕೊತ್ವಾಲ್, ಜಯರಾಜ್ ಮತ್ತು ಮುತ್ತಪ್ಪ ರಾಯ್. ಹೌದು, ಆ 3 ಜನ. ಈಗ ಇರೋ ಹುಡುಗರು ನನಗೆ ಸುನ್ನಿಲ್ ಇವರಲ್ಲ ಸಾಕಷ್ಟು ತುಂಬಾ ಆತ್ಮೀಯರು. ಇವನ್ನ ಎಲ್ಲರೂ ನಾನು ನೋಡಿದ್ದೀನಿ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಅವ್ರ ಇಮೇಜ್ ಹೇಗಿದೆ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಈಸ್ ಇಮೇಜ್, ವ್ಯಕ್ತಿಗಳಿರಲ್ಲ ಇಲ್ಲಿ. ಕರೆಕ್ಟ್. ಕೊತ್ವಾಲ್ ಅಂತ ಗೊತ್ತಿಲ್ಲದೆ ಇರೋರು ತಮಾಷೆ ಮಾಡ್ತಿದ್ರು. ನಾವು ನನ್ನ ಪುಸ್ತಕ ಓದಿರೋರು ಗೊತ್ತದು. ನಾವು ಕೊರಟಗೆರೆಯಲ್ಲಿ ಇರ್ತೀವಿ, ಅಲ್ಲಿ ಒಬ್ಬ ಮನುಷ್ಯ ಕೊತ್ವಾಲ್ಗೆ ಹೇಳ್ತಾ ಇರ್ತಾನೆ, ಸರ್ ಕೊತ್ವಾಲ್ನ ನಾನು ನೋಡಿದ್ದೀನಿ, ಕಣ್ಣು ಚಿರತೆ ಥರ ಇರುತ್ತೆ, ಡೈಲಿ ಒಂದು ತಲೆ ಬೇಕು ಅವನಿಗೆ.
ಅದು ತಂದ್ಬಿಟ್ಟು ಯಾರು ಹೇಳಿರ್ತಾರೋ ಅವೇ ಇಡ್ತಾನೆ 50 ಲಕ್ಷ ತೊಗೊಂಡೋಗ್ತಾನೆ ಅಂತ ಕೊತ್ವಾಲ್ಗೆ ಕೊತ್ವಾಲ್ ಅಂದರೆ ಇಮೇಜ್. ಅಲ್ಲಲ್ಲ, ನೀವು ಹೇಳೋ ಲೆಕ್ಕದಲ್ಲಿ ಎಷ್ಟೋ ಜನ ಇವ್ರು ನಾನು ಕೂಡ ನೇರವಾಗಿ ನೋಡಿರೋದಿಲ್ಲ, ಆದ್ರೂ ಅವ್ರ ಹೆಸರು ಮಾತ್ರ ಎಲ್ಲ ಕಡೆನೂ ವ್ಯಾಪಿಸ್ತಾ ಇರುತ್ತೆ. ಅವ್ರ ಬಗ್ಗೆ ಭಯ ಇರುತ್ತೆ, ಕೆಲವೊಂದಷ್ಟು ವಿಚಾರಗಳು. ಅಂದರೆ ನೀವು ಹೇಳ್ದಂಗೆ ಕತೆಗಳು ಅಲ್ಲಲ್ಲೆಲ್ಲ ಉಟ್ಕೋತಾ ಇರುತ್ತೆ ಆ ಟೈಮ್ನಲ್ಲಿ. ಆ ಕತೆಗಳು ಹೇಗೆ ಮಾಡ್ತವೆ ಅಂದರೆ, ಯಾಕೆಂದರೆ ಇವತ್ತು ನೀವು ಹೆಚ್ಚು ಮಾತನಾಡೋಣ ಇವತ್ತಿನ ಯಂಗ್ಸ್ಟರ್ಸ್ ಗೊತ್ತಾಗಲಿ ಅಂದರೆ, ಇತ್ತೀಚೆಗೆ ನಡೆದ ಒಂದು ಘಟನೆ ಹೇಳ್ತೀನಿ, ಶಾಕ್ ಆಗ್ತೀರಿ. ನಾವೆಲ್ಲೋ ಹೇಳಿಲ್ಲ, ಅಗತ್ಯ ಬಂದಿಲ್ಲ ಅಂತ ಮುಖ್ಯವಾದ ಘಟನೆ ಅಲ್ಲ. ಹೆಡ್ ಬುಷ್ ಶೂಟಿಂಗ್ ಮಾಡ್ತಾ ಇರ್ತೀವಿ, ಅಲ್ಲೊಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನಲ್ಲಿ ಹೋಗಿ ನಾನು ಟೀ ಕುಡಿತೀನಿ. ಸಾಮಾನ್ಯ ಹೊರಗಡೆ ತಿನ್ನೋದು ಕಮ್ಮಿ, ನಾನು ಟೀ ಕುಡಿಯೋದು ಹೆಚ್ಚು. ಟೀ ಕುಡಿತಾಗ ಓನರ್ ಬರ್ತಾನೆ, ಅಣ್ಣ ಅಂತ ಬರ್ತಾನೆ, ಪಾಪ ಕೂತ್ಕೊಳ್ತಾನೆ. ನಾನು ನಿಮ್ಮನ್ನ ಒಂದ್ಸರಿ ಬಂದಿದ್ದೆ ಅಣ್ಣ ಯಾವುದೋ ಕೆಲಸಕ್ಕೆ, ಹೌದಾ, ಏನು ಕೆಲಸಕ್ಕೆ ಬಂದಿದೆಯಪ್ಪ ಅಂತೀನಿ. ಮರ್ತೋಗಿರುತ್ತೆ ನನಗೆ. ನೀವು ಹೆಚ್ಚಿಗೆ ಮಾತಾಡಲಿಲ್ಲ, ಬಚ್ಚನ್ ಅಣ್ಣ ಭಾಳ ಮಾತಾಡಿದ್ರು, ಹೌದಾ ಅಣ್ಣ. ಕಣ್ಣಿಟ್ಟಿದ್ರು ಟೇಬಲ್ ಮೇಲೆ. ಆ ಕಣ್ಣಿಟ್ಟಿದ್ದಾಗಲೇ ನಮ್ಗೆ ಗೊತ್ತಾಗೋದು ಏನು ಈ ಮನುಷ್ಯ ಅಂತ. ನೋಡಿ ಏನ್ರಿ ಮಾತನಾಡ್ತಿದ್ದೀರಿ, ನಮ್ಮನೆ ಒಳಗಡೆ ಬಚ್ಚಂದು ಮನೆ, ಅದು ಮನೆ ಒಳಗಡೆ ನಾವು ಯಾರಿಗೂ ಗನ್ನು ಇದೆ ಅಂತಲೂ ಹೇಳ್ಕೊಂಡಿಲ್ಲ, ಏನು ನೀವು ಮಾತನಾಡ್ತಾ ಇದ್ದೀರಿ, ನೀವು ಸಾಧ್ಯನೇ ಇಲ್ಲ ಅಂದೆ. ಇಲ್ಲ ಅಣ್ಣ ನಿಮಗೆ ಗೊತ್ತಿಲ್ಲ, ನಿಮ್ಮೆದ್ರಿಗೆ ಇದು ಮಾಡಲಿಲ್ಲ. ಕೆಳಗಡೆ ಹೋದಾಗ ಗನ್ ಇಟ್ಬಿಟ್ಟು ಮಾತಾಡಿದ್ರು, ಏನಾಗಬೇಕು ಹೇಳಪ್ಪ ಅಂತ ಹೇಳಿದ್ರು. ಅವನಿಗೆ ಗೊತ್ತಿಲ್ಲ ಬಚ್ಚನ್ ಇದ್ದಾರೆ ಅಂತ. ಬಚ್ಚನ್ ಬರ್ತಾರೆ, ಕೂತ್ಕೊಳ್ಳಿ, ನೋಡ್ತಾರ ಬಚ್ಚನ್ ಕಡಿತಾರ ಅವನ್ನ. ನೀವು ಬಂದಿದ್ರಲ್ರಿ ಇವರು ಅಂತ ಹೇಳಿ ಮಾತನಾಡ್ತಾರೆ. ನಾನು ಕೇಳ್ತೀನಿ, ಅವತ್ತು ಗನ್ ತೋರಿಸಿದ್ರಂತಲ್ಲ, ಶೋ ಕೊಟ್ರಂತಲ್ಲ, ಯಾಕೆ ಅಂತ. ನಾನು ಗನ್ನು ಮನೆ ಒಳಗಡೆ, ನಮ್ಮ ಮನೇಲಿ ನಾನು ಗನ್ ಇಟ್ಕೊಳ್ಳೋದು, ಏನು ಹೇಳ್ತಿದ್ದೀರಿ ಅಂದಾಗ, ಕಿರಣ್ ಆ ಮನುಷ್ಯ ಸುಳ್ಳು ಹೇಳ್ತಾ ಇಲ್ಲ, ಯಾಕೆಂದ್ರೆ ಅವನು ಬಚ್ಚನ್ಗೂ ದಬಾಯಿಸ್ಬಿಟ್ಟ. ಕಾರಣ ಏನು ಅಂದರೆ ಆ ಇಮೇಜ್ ಅವನ ಒಳಗಡೆ ಬಂದಿದೆ. ಕರೆಕ್ಟ್. ಅವನ ವಾಸ್ತವ ಏನು ಅಂತ ಹೇಳಿದ್ರೆ, ಬಚ್ಚನ್ ನನಗೆ ಗನ್ ತೋರಿಸಿದ್ರು ಅಂತ ಹೇಳಿ ಇವರು ಇಟ್ಕೊಳ್ಳೋದೇ ಇಲ್ಲ, ಹೊರಗಡೆ ನಾವೇನು ನೋಡಲ್ಲ. ಸೊ ಇದು ಅದೇ ರೀತಿ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಹೇಗೆ ಭೂಗತ ಜಗತ್ತಿನ ಸೊಸೈಟಿ ಹಿಡಿದಿಟ್ಟಿದೆ. ಹೌದು. ಈಗ ಒಂದು 3 ವರ್ಷದಿಂದ ಒಂದು ಲೇಡಿ ಬರುತ್ತೆ ಇಲ್ಲಿ. ಶಿ ಈಸ್ ಫ್ರಮ್ ಮುಂಬೈ, ಜೈನ್. ಇದು ಆ ಫ್ಯಾಮಿಲಿ ಗಲಾಟೆ ಆಗಿರುತ್ತೆ, ಅದರಲ್ಲಿ ನನಗೆ ಯಾವ ಲಾಭನೂ ಇರಲ್ಲ. ನನ್ನ ಸ್ನೇಹಿತರು, ಆಕೆ ಅಣ್ಣ ಇವರಲ್ಲ, ಈ ತಂಗಿ ಕಾರಣಕ್ಕೋಸ್ಕರ ಭಾಳ ಸಮಸ್ಯೆ ಆಗ್ತಾ ಇರ್ತದೆ. ಕೋರಮಂಗಲದಲ್ಲಿ ಎಲ್ಲೋ ಇರುತ್ತೆ. ಇವರು ನಮ್ಗೆ ಹೇಳಿರ್ತಾರೆ, ನಮಗೆ ಅಡ್ಮಿನಿಸ್ಟ್ರೇಟರ್ ಭಾಳ ಕ್ಲೋಸು, ಡಾನ್ ಇದೆಲ್ಲ ಹೇಳಿರ್ತಾರೆ. ನಾನು ಒಂದ್ಸರಿ ಕರ್ಕೊಂಬಂದು ನಾನು ಕನ್ವಿನ್ಸ್ ಮಾಡ್ತೀನಿ. ಆಕೆ ಕನ್ವಿನ್ಸ್ ಆಗುವ ಲೆವೆಲ್ಗೆ ಬಂದಿದೆ. ತುಂಬ ಸೀರಿಯಸ್ ಆಗಿ ಹೇಳ್ತಾ ಇರೋರಿಲ್ಲ, ಫ್ಯಾಮಿಲಿ ಡಿಸ್ಪ್ಯೂಟ್. ಕರೆಕ್ಟ್. ಸೊ ನಾನು ಅಲ್ಲಿ ಫೋನಲ್ಲಿ ಮಾತಾಡ್ತೀನಿ. ಆಕೆ ಕನ್ಸಲು ಅಂದ್ಕೊಂಡಿರಲ್ಲ, ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಓಕೆ, ಮಾ ಅಂತಲೇ ಹೇಳ್ತೀನಿ. ಮಾ, ಯು ಪ್ಲೀಸ್ ಕಮ್, ಯು ಥಿಂಕ್ ದಟ್ ಯು ಆರ್ ಕಮಿಂಗ್ ಟು ಯುವರ್ ಅಂಕಲ್ಸ್ ಹೌಸ್, ಪ್ಲೀಸ್ ಕಮ್ ಅಂತೀನಿ. ಬರುತ್ತೆ. ಓಕೆ. ಬರುವಾಗ ಭಯ ಇರುತ್ತೆ, ಮುಖದಲ್ಲಿ ಭಯ ಅಂತೂ ಇರುತ್ತೆ. ಏನೋ ಇದು ಅಂತ ಕೂತ್ಕೊಂಡ್ಮೇಲೆ, ಏನೋ ಒಂದು 26-27 ವರ್ಷ. ಯು ಆರ್ ಯಂಗರ್ ದ್ಯಾನ್ ಮೈ ಡಾಟರ್, ಯು ಆರ್ ಲೈಕ್ ಮೈ ಡಾಟರ್. ನೀನು ನಿನ್ನ ತಂದೆ ಜೊತೆ ಎಷ್ಟು ಆರಾಮ ಮಾತಾಡ್ತೀಯೋ ಮಾತನಾಡು, ಯಾಕೆ ಅಂಡೀರು ಗೊಳಿಕೋತೀಯ ಅಂತೀನಿ. ಇಟ್ ವೆಂಟ್ ಫಾರ್ ಅಬೌಟ್ 30-35 ಮಿನಿಟ್ಸ್. ಟೀ ಕುಡಿಯುತ್ತೆ, ಚೆನ್ನಾಗಿ ಮಾತನಾಡುತ್ತೆ. ಸಾರ್ ನಾವು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ, ಇನ್ನು ಸಾಲ್ವ್ ಮಾಡ್ಕೊಳ್ತೀವಿ ಬಿಡಿ ಅಂತ ಹೋಗುತ್ತೆ. ಹೋದ್ಮೇಲೆ ಏನು ಮಾಡುತ್ತೆ, ಗೇಟಿನ ಹೊರಗಡೆ ಹೈ ಎಂಡ್ ಕಾರಲ್ಲಿ ಬಂದಿರೋದು ಆ ಲೇಡಿ ನಿಂತ್ಕೊಂಡು ಹೊರಗಡೆ ಸ್ಟೈಲಾಗಿ ಮಾತಾಡ್ತಾ ಇದೆ. ಅವ್ರ ಚಿಕ್ಕಪ್ಪನಿಗೋ ಯಾರಿಗೋ. ನನ್ನನ್ನು ನೋಡಿ ಅಂದಿರು ಅಂಡರ್ವರ್ಲ್ಡ್ ಡಾನ್ ಮನೆಗೆ ಕರ್ಸಿದ್ರು. 4 ಜನ ಗನ್ ಹಿಡ್ಕೊಂಡ್ಬಂದ್ರು, AK-47. ಮೇಲ್ಗಡೆ ಹೋದೆ, ಆ ಮನುಷ್ಯ ಡಾನ್. ಅಬ್ಬಾ, ಹ್ಯೂಮನ್ಸ್ ಕ್ಯಾನಾಟ್ ಫೇಸ್. ಗನ್ ಹಿಂಗೆ ಇಟ್ಟಿದ್ದಾರೆ, ಒಪ್ಕೊಳ್ತೀವೋ ಇಲ್ಲೋ ಅಂದ್ರು. ನಾನು ಏನೋ ಮಾಡೋಕ್ಕಾಗಲಿಲ್ಲ. ನೀವು ಹೇಳೋದು ಎಲ್ಲ ಪಿಕ್ಚರ್ಗಳಲ್ಲಿ ಅದು ಆ ರೀತಿ ಪಿಕ್ಚರ್ ಇದು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಒಂದಿಬ್ರು ಹುಡುಗರಿಗೆ ಇಂಗ್ಲೀಷ್ ಬರುತ್ತೆ ಅಂತ. ಬಂದು ಅಣ್ಣ ಯಾರಿಗೋ ಹೇಳ್ತಿದ್ದಾರೆ, ಅವ್ರ ಅನುಮಾನ ಏನೋ ಯಾರೋ ಪೊಲೀಸ್ಗೆ ಹೇಳ್ತಿದ್ದಾರೆ ಅಂತ. ನನಗೆ ಗೊತ್ತು ಪೊಲೀಸ್ಗೆ ಹೇಳ್ತಾ ಇಲ್ಲ ಅಂತ. ಕರಿಯಪ್ಪ ಅವ್ರನ್ನ ಅಂತೀನಿ. ಕರೆಸ್ಕೊಂಡು ಬರುತ್ತೀನಿ. ಎಸ್ ಸರ್ ಅಂತ ಬರುತ್ತೆ. ಏನು ಹೇಳಿದೆಯಮ್ಮ ನೀನು? ಅಫ್ಕೋರ್ಸ್ ಇಂಗ್ಲೀಷಲ್ಲೇ ಮಾತಾಡ್ತಿದ್ವಿ. ಏನು ಹೇಳಿದೆ ಸಾರ್ ಅನ್ನತ್ತೆ. ನೀನು ಬೇಜಾರು ಮಾಡ್ಕೊಬಿಡು ಅಂತ. ನೀನು ಹೇಳ್ಬೋದಪ್ಪ, ಏನು ತಾಯಿ ಈ ಕೆಲಸ ಮಾಡಿದೆ. ನಾನು ನೋಡದೇ ಇರೋ ಮನುಷ್ಯರುಗಳು ನಿಮ್ಮ ಚಿಕ್ಕಪ್ಪ ಏನು ಅಂದ್ಕೊಳ್ತಾರೆ, ಮತ್ತು ಅವ್ರು ಎಷ್ಟು ಜನಕ್ಕೆ ಹೇಳ್ತಾರೆ. ಅದು ಬಿದ್ದಾಗ ಇವನು ನಾಟಕಕಾರ, ಇಲ್ಲಿ ಬರಿತಾ ಇದ್ದಾನೆ, ನಾನು ಪತ್ರಕರ್ತ ಅಂತ ಹೇಳ್ತಾನೆ, ಮಾನವೀಯ ಸಂವೇದನೆ ಅಂತಾನೆ, ಹೆಣ್ಮಗಳಿಗೆ ಗನ್ ತೋರಿಸಿದ್ದಾನೆ. ಸರ್ ನಾನು ಒಂದೇ ಒಂದು ಅಳು ಬಂದ್ಬಿಡ್ತಾಕೆ. ನಾನು ಒಂದೇ ಒಂದು ಕಾರಣಕ್ಕೆ ಹೇಳಿದ್ದು, ನಾನು ಸಾಮಾನ್ಯ ಕಾರಣಕ್ಕೋಸ್ಕರ ಕಾಂಪ್ರಮೈಸ್ಗೆ ಒಪ್ಪಲಿಲ್ಲ ಅಂತ ಹೇಳ್ಬೇಕಾಗಿತ್ತು. ಕರೆಕ್ಟ್ ಅಲ್ಲ ತಾಯಿ, ಅದಕ್ಕೋಸ್ಕರ ನನ್ನ ಹರಾಜಾಗ್ಬೇಕಾ? ಆಸ್ತಿ ನಿಮ್ಮದು, ಕೆಟ್ಟ ಹೆಸರು ಅದು. ಐ ಆಮ್ ನಾಟ್ ಎಂಜಾಯಿಂಗ್ ಇಟ್. ಕರೆಕ್ಟ್. ಕಡೆಗೆ ನಾನು ಬೇಡ ಅಂದ್ರು ಕಾಲು ಮುಕ್ಕೊಂಡು ಹೋಗ್ಬಿಡ್ತು. ಇಲ್ಲ ಸರ್ ನಾನು ಹೇಳ್ತೀನಿ ಅವರಿಗೆ, ಋಷಿ ಥರ ಮನುಷ್ಯ ಅಂತ ಹೇಳ್ತೀನಿ, ನನ್ನ ಮಗಳೇ ಅಂತ ಮಾತಾಡೋದು ಅಂತ ಹೇಳ್ತೀನಿ. ಐ ಆಮ್ ಸಾರಿ ಕಿರಣ್, ನಾನು ಏನು ಹೇಳ್ತಿದ್ದೀನಿ ಎಲ್ಲರೂ ಹಿಂಗೆ ಗೊತ್ತಾಗೋದಿಲ್ಲ. ಹೊರಗಡೆ ಇದನ್ನ ಬೆಳೆಸ್ತಾ ಹೋಗ್ತಾರೆ. ಇದರಲ್ಲಿ ಅತಿ ದೊಡ್ಡ ಹೆಸರು ಬಂದದ್ದು ಜಯರಾಜ್ದಲ್ಲ, ಕೊತ್ವಾಲ್. ಓ ಮೈ